ಬೆಂಗಳೂರಿನಲ್ಲಿ ರೌಡಿ ಶೀಟರ್ಗಳ ಮನೆ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಹಲಸೂರು, ಬಾಣಸವಾಡಿ, ಇಂದಿರಾನಗರ, ಹೆಣ್ಣೂರು, ರಾಮಮೂರ್ತಿ ನಗರ, ಭಾರತಿ ನಗರ, ಶಿವಾಜಿನಗರ ಸೇರಿದಂತೆ ಪೂರ್ವ ವಿಭಾಗದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಳಿ ಮಾಡಲಾಗಿದೆ. ನಗರದಲ್ಲಿ ಇತ್ತೀಚೆಗೆ ಸರಗಳ್ಳತನ, ಪುಡಿ ರೌಡಿಗಳ ಹಾವಳಿ ಹೆಚ್ಚಾಗಿದೆ. ರೌಡಿಗಳ ಮನೆಗಳ ಮೇಲೆ ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ಆಯಾ ಉಪವಿಭಾಗ ಎಸಿಪಿಗಳ ನೇತೃತ್ವದಲ್ಲಿ ಈ ಒಂದು ದಾಳಿಯನ್ನ ಮಾಡಲಾಗಿದೆ. ಇತ್ತೀಚೆಗೆ ನಗರದಲ್ಲಿ ಪುಡಿ ರೌಡಿಗಳ ಹಾವಳಿ ಹೆಚ್ಚಾಗಿರುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಈ ಒಂದು ದಾಳಿಯನ್ನ ಮಾಡಲಾಗಿದೆ. ಇಲ್ಲಿ ಸರಗಳ್ಳತನ, ಈ ಥರದ್ದು ಪುಡಿ ರೌಡಿಗಳ ಹಾವಳಿ, ಈ ಥರದ್ದೆಲ್ಲ ಪ್ರಕರಣಗಳು ಹೆಚ್ಚಾಗಿ ವರದಿ ಆಗ್ತಾ ಇದೆ. ಪೊಲೀಸರ ಗಮನಕ್ಕೂ ಕೂಡ ಬಂದಿದೆ. ಹಾಗಾಗಿ ಎಲ್ಲ ರೌಡಿಗಳ ನಿವಾಸಗಳ ಮೇಲೆ ಇದ್ದಕ್ಕಿದ್ದ ಹಾಗೇನೆ ರೇಡನ್ನ ಮಾಡಲಾಗಿದೆ. ಮನೆಗಳ ಮೇಲೆ ದಾಳಿಯನ್ನು ಮಾಡಿರೋದು ಪ್ರಮುಖವಾಗಿ ಹಲಸೂರು, ಬಾಣಸವಾಡಿ, ಇಂದಿರಾನಗರ, ಹೆಣ್ಣೂರು, ರಾಮಮೂರ್ತಿ ನಗರ, ಭಾರತಿ ನಗರ, ಶಿವಾಜಿನಗರ ಸೇರಿದಂತೆ ಈ ಪೂರ್ವ ವಿಭಾಗದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ದಾಳಿಯನ್ನು ಮಾಡಲಾಗಿದೆ. ಸರಿ, ಎಲ್ಲ ಚೆಕ್ ಬಾಬು ಚೆಕ್ ಮಾಡ್ದ ಸ್ವಲ್ಪ ಚೆಕ್ ಮಾಡೋಣ ಸರ್. ನೋಡಿ, ರೌಡಿಗಳ ಮನೆಗಳ ಮೇಲೆ ಇದ್ದಕ್ಕಿದ್ದ ಹಾಗೆ ದಾಳಿಯನ್ನು ಮಾಡಿದ್ದಾರೆ. ಏನಾದರೂ ವಸ್ತುಗಳು ಸಿಗುತ್ತಾ, ಮಾರಕಾಸ್ತ್ರಗಳಾಗಿರ್ಬೋದು ಅಥವಾ ಕದ್ದಿರುವಂಥ ಐಟಮ್ಸ್ಗಳಾಗಿರ್ಬೋದು. ರೌಡಿ ಶೀಟರ್ಸ್ಗಳು ಅಂತ ಗುರುತಿಸಿಕೊಂಡ ನಂತರ ಈ ಥರದ್ದೊಂದು ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಅವರು ಆ ಕೆಲಸ ಮಾಡಲಿ, ಯಾರು ಮಾಡದೇ ಇರಲಿ, ಒಂದು ಹದ್ದಿನ ಕಣ್ಣಂತೂ ಪೊಲೀಸರು ಇಟ್ಟಿರ್ತಾರೆ. ಹಾಗಾಗಿ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಈ ಥರ ಏಕಾಏಕಿಯಾಗಿ ಅವ್ರ ಮನೆಗಳ ಮೇಲೆ ದಾಳಿಯನ್ನು ಮಾಡಬೇಕಾಗತ್ತೆ. ಸೊ ಇದೇ ಕೆಲಸವನ್ನೇ ಈಗ ಮಾಡಲಾಗಿದೆ. ಇತ್ತೀಚೆಗೆ ಎಲ್ಲಿ ನೋಡಿದ್ರು ಸರಗಳ್ಳತನ, ಪುಡಿ ರೌಡಿಗಳ ಅಟ್ಟಹಾಸ ಹೆಚ್ಚಾಗಿತ್ತು. ದಾನದಲ್ಲೇ ಮಾಡ್ತಾ ಇದ್ದಿದ್ದು ಹೆಚ್ಚಾಗಿತ್ತು. ಗಣಪತಿ ಫಂಕ್ಷನ್ ಮುಗಿಸ್ಕೊಂಡು ಬರ್ತಿದ್ದವರಂಥ ಮಹಿಳೆಯರ ಸರ ಎಗ್ಗರಿಸಲಾಗಿತ್ತು. ಮಚ್ಚುಲಾಂಗು ತೋರಿಸಿ ಬೆದರಿಕೆ ಹಾಕಲಾಗ್ತಾ ಇತ್ತು. ಅಂಗಡಿಗಳಿಗೆ ನುಗ್ಗಿ ಹಲ್ಲೆ ಮಾಡ್ತಾ ಇದ್ರು. ಸಿಗರೇಟ್ ಕೊಡಲಿಲ್ಲ ಅಂತಂದರೆ ಗಲಾಟೆಗಳಾಗ್ತಾ ಇತ್ತು. ಈ ಥರದೊಂದಷ್ಟು ಪ್ರಕರಣಗಳು ಬೆಳಕಿಗೆ ಬಂದಿತ್ತು. ಹಾಗಾಗಿ ಪೊಲೀಸರ ಗಮನಕ್ಕೆ ಬಂದ ನಂತರ ಈ ಒಂದು ರೇಡನ್ನು ಮಾಡಲಾಗಿದೆ.